ಮೊದಲು ಫೋನ್ನ ಫೋಲ್ಡ್ ಅಂಡ್ ಅನ್ಫೋಲ್ಡ್ ಮಾಡಲಾಗುತ್ತದೆ. ಗ್ಯಾಲಕ್ಸಿ S22 ಅಲ್ಟ್ರಾ ಅನ್ನ ವೇಸ್ಟ್ಗಳಿಂದ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಫೋನ್ಗಳನ್ನು ಹೇಗೆ ತಯಾರಿಸುತ್ತಾರೆ ಎಂದು ನೋಡೋಣ. ಮೊದಲು ಅಲ್ಯೂಮಿನಿಯಂ ಸ್ಕ್ರಾಪ್ಗಳನ್ನು ಕಲೆಕ್ಟ್ ಮಾಡಲಾಗುತ್ತೆ. ನಂತರ ಅಲ್ಯೂಮಿನಿಯಂ ಅನ್ನ ಕ್ಲೀನ್ ಮಾಡಿ ಮೆಲ್ಟ್ ಮಾಡಲಾಗುತ್ತೆ. ಈ ಅಲ್ಯೂಮಿನಿಯಂಗಳನ್ನು ಸ್ಪೆಸಿಫೈಡ್ ಲೆಂತ್ಗಳನ್ನಾಗಿ ಕಟ್ ಮಾಡಲಾಗುತ್ತೆ. ಕಟ್ ಮಾಡಿದ ಅಲ್ಯೂಮಿನಿಯಂ ಬಾರ್ಗಳಿಂದ ಫೋನ್ಗಳ ಕಾಂಪೋನೆಂಟ್ಸ್ಗಳನ್ನು ತಯಾರಿಸುತ್ತಾರೆ. ಲೈಕ್ ವಾಲ್ಯೂಮ್ ಕೀ, ಸಿಮ್ ಕಾರ್ಡ್ ಟ್ರೇ. ನಂತರ ಫೋನ್ನ ಕೇಸ್ಗಳನ್ನು ರೆಡಿ ಮಾಡ್ತಾರೆ. ಅಲ್ಲಿ CNC ಟರ್ನಿಂಗ್ ಮೆಷಿನ್ಗಳ ಸಹಾಯದಿಂದ ಫೋನ್ನ ಸೈಡ್ ಹಾಗೂ ಬಾಟಮ್ನ ಡಿಸೈನ್ ಮಾಡ್ತಾರೆ. ಇದಾದ ನಂತರ ಅನೋಡೈಸಿಂಗ್ ಪ್ರೋಸೆಸ್ನ ಮೂಲಕ ಅಲ್ಯೂಮಿನಿಯಂ ಕೇಸ್ಗಳನ್ನು ಹಾರ್ಡ್ ಹಾಗೂ ಡ್ಯೂರಬಿಲಿಟಿಯನ್ನು ಹೆಚ್ಚಿಸುತ್ತಾರೆ. ಹಾಗೂ ಇದೇ ಪ್ರೋಸೆಸ್ನಲ್ಲಿ ಕಲರ್ ಅನ್ನು ಕೂಡ ಆಡ್ ಮಾಡಲಾಗುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಸ್ಯಾಮ್ಸಂಗ್ ಕಂಪನಿಯು ಪ್ಲಾಸ್ಟಿಕ್ಗಳನ್ನು ರಿಯೂಸ್ ಮಾಡಿಕೊಂಡು ಫೋನ್ ಅನ್ನು ತಯಾರಿ ಮಾಡ್ತಾರೆ. 2023 ವರ್ಲ್ಡ್ ಓಷನ್ ಪ್ರಕಾರ ಸ್ಯಾಮ್ಸಂಗ್ ಕಂಪನಿಯು 157 ಟನ್ ಆಫ್ ಪ್ಲಾಸ್ಟಿಕ್ ಅನ್ನು ರಿಯೂಸ್ ಮಾಡಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 ಅಲ್ಟ್ರಾದ ಫೋನಿನ ಫ್ರಂಟ್ ಹಾಗೂ ಬ್ಯಾಕ್ ಗ್ಲಾಸ್ಗಳನ್ನು 22% ಆಫ್ ರಿಯೂಸ್ಡ್ ಕಂಟೆಂಟ್ ಇಂದ ಮಾಡಲಾಗಿದೆ. ತುಂಬಾ ಅಡ್ವಾನ್ಸ್ಡ್ ಹಾಗೂ ಆಟೋಮೇಟೆಡ್ ರೋಬೋಟ್ಸ್ ಮೆಷಿನ್ಗಳಿಂದ ಫೋನ್ನ ಎಲ್ಲ ಕಾಂಪೋನೆಂಟ್ಸ್ಗಳನ್ನು ಹಾಕಲಾಗುತ್ತೆ. ಸ್ನೇಹಿತರೆ, ನಿಮಗೆ ಈ ರೀತಿ ವಿಡಿಯೋಸ್ಗಳು ಇಷ್ಟ ಆಗಿದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ತಿಳಿಸಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ದೀರಾ ಎಂದು. ಈ ಮೆಷಿನ್ಗಳ ಸಹಾಯದಿಂದಲೇ ಸ್ಯಾಮ್ಸಂಗ್ ಫೋನ್ಗಳನ್ನು ಶಾರ್ಟ್ ಟೈಮಲ್ಲಿ ಅತಿ ಹೆಚ್ಚು ಫೋನ್ಗಳನ್ನು ರೆಡಿ ಮಾಡಲಾಗುತ್ತೆ. ನಂತರ ಕ್ವಾಲಿಟಿ ಚೆಕ್ ಮಾಡಲಾಗುತ್ತದೆ. ಇದರಲ್ಲಿ ಫಂಕ್ಷನ್ ಹಾಗೂ ಪರ್ಫಾರ್ಮೆನ್ಸ್ಗಳನ್ನು ವೆರಿಫೈ ಮಾಡಲಾಗುತ್ತೆ. ಇದೆಲ್ಲ ಕಂಪ್ಲೀಟ್ ಆದ ನಂತರ ಫೋನ್ ಅನ್ನ ಫೈನಲ್ ಟೆಸ್ಟ್ಗೆ ಕಳಿಸಲಾಗುತ್ತದೆ. ಮೊದಲು ಫೋನ್ನ ಫೋಲ್ಡ್ ಅಂಡ್ ಅನ್ಫೋಲ್ಡ್ ಮಾಡಲಾಗುತ್ತೆ. ನಂತರ ವಾಲ್ಯೂಮ್ ಬಟನ್ ಹಾಗೂ ಪವರ್ ಬಟನ್ಗಳನ್ನು ಟೆಸ್ಟ್ ಮಾಡಲಾಗುತ್ತೆ. ಇದಾದ ನಂತರ ವಾಟರ್ ರೆಸಿಸ್ಟೆನ್ಸ್ ಹಾಗೂ ವಾಟರ್ ಜೆಟ್ ಟೆಸ್ಟ್ ಅನ್ನ ಕೂಡ ಮಾಡಲಾಗುತ್ತೆ. ನೆಕ್ಸ್ಟ್ ಎಂಟೈರ್ ಸ್ಕ್ರೀನ್ ಅನ್ನ ಚೆಕ್ ಮಾಡಲಾಗುತ್ತೆ. ಫೈನಲ್ ಆಗಿ ಡ್ರಾಪ್ ಟೆಸ್ಟ್ ನ ಮಾಡಲಾಗುತ್ತದೆ ಇದರ ಸ್ಕ್ರೀನ್ ಮೇಲೆ. ನಂತರ ಪ್ಯಾಕಿಂಗ್ ಮಾಡಲಾಗುತ್ತೆ. ಈ ಸ್ಯಾಮ್ಸಂಗ್ ಕಂಪನಿಯು ಓಲ್ಡ್ ನ್ಯೂಸ್ ಪೇಪರ್ಗಳನ್ನು ರಿಯೂಸ್ ಮಾಡಿ ಪ್ಯಾಕಿಂಗ್ ಬಾಕ್ಸ್ ಹಾಗೂ ಕವರ್ಗಳನ್ನು ಮಾಡುತ್ತಾರೆ. ನಂತರ ಫುಲ್ಲಿ ಆಟೋಮೇಟೆಡ್ ಮೆಷಿನ್ಗಳಿಂದ ಪ್ಯಾಕ್ ಮಾಡಲಾಗುತ್ತದೆ. ಇದೆಲ್ಲ ಆದ ನಂತರ ಅವುಗಳನ್ನು ಶೋರೂಮ್ ಹಾಗೂ ಡಿಸ್ಟ್ರಿಬ್ಯೂಟರ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತದೆ. ಸ್ನೇಹಿತರೆ, ಇದಾಗಿತ್ತು ಕಂಪ್ಲೀಟ್ ಒಂದು ಡೀಟೇಲ್ ವಿಡಿಯೋ.